ವಿಜಯ್ ಅವ್ರೆ, ನಾನ್ ನಿಜವಾಗ್ಲೂ ನಿಮ್ಗೆ ಬಹಳ ಬೇಜಾರ ಮಾತಾಡ್ತಿದ್ದೆ. ನಿನ್ನ ಚಪ್ಪಲಿ ಕಂಡು ನಾನು ಬೆಳಗ್ಗೆ ನಿಲ್ತೀನಿ. ಯಾಕೆ ಯಾಕೆ ದುನಿಯಾ ಬಿಟ್ಟಿದೆ, ದುನಿಯಾ ಬಿಟ್ಟಿದೆ. ರಚಿತ ರಾಮ್ಗೆ ಕೈ ಮುಗಿತು ಕಣ್ರಿ. ಏನ್ರಿ ಅಕ್ಕಂದು ಆಕ್ಟಿಂಗು? ಬೆಂಕಿ ಬೆಂಕಿ. ನಿನ್ನ ಚಪ್ಪಲಿ ಕಂಡು ನಾನು ಬೆಳಗ್ಗೆ ನಿಲ್ತೀನಿ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ. ದುನಿಯಾ ವಿಜಯ್ ಅವ್ರೆ, ನಾನ್ ನಿಜವಾಗ್ಲೂ ನಿಮ್ಗೆ ಬಹಳ ಬೇಜಾರ ಮಾತಾಡ್ತಿದ್ದೆ. ನಿಜ, ನಿಮ್ಮ ಆಕ್ಟಿಂಗು ಜನಗಳಿಗೆ ಹೇಳಿರುವಂತ ಮೆಸೇಜ್ ಸೂಪರ್, ನಿಜವಾಗ್ಲೂ ಸೂಪರ್ ರೀ. ಅಣ್ಣ ಸಪ್ಪರ, ಅಣ್ಣ ಸಪ್ಪರ, ಅಣ್ಣ ಸಪ್ಪರ, ಅಣ್ಣ ಸಪ್ಪರ. ಅಕ್ಕ, ನಿಮ್ ಕೈ ಮುಗಿತೀನಿ. ನಿಮ್ ಚಪ್ಲಿನ ದುನಿಯಾ ವಿಜಯ್ ಅವ್ರೆ, ನಿಮ್ ಚಪ್ಲಿನ ರಚಿತಾಮ್ರೆ, ನಿಮ್ ಚಪ್ಲಿ ಎತ್ಕೊಂಡು ಒಂದ್ ದಿವಸ ನಿಮ್ಮ ಒಂದಿದ್ರೆ ಇರ್ತೀನಿ ಮೇಡಮ್ ಅವ್ರೆ. ನೋ ಥ್ಯಾಂಕ್ ಯು. ಅಲ್ಲ, ನಿಮ್ಮೊಳದಕ್ಕೆ ಹೇಳ್ತಾರ ನಾನು. ನೋ ಥ್ಯಾಂಕ್ ಯು. ಅಂತಂದ್ರೆ ಈ ಸಿನಿಮಾ ನಿಜವಾಗ್ಲೂ ಯಾವಾಗ ಬರ್ಬೇಕಾಯ್ತು. ದುನಿಯಾ ವಿಜಯ್ ಅವ್ರೆ, ನಿಮ್ ಕೈ ಮುಗಿತ್ರಿ. ಇಂಥ ಸಿನಿಮಾ ಕೊಟ್ಟು ನಮ್ಮ ಜನಾಂಗಕ್ಕೆ, ಇಡೀ ಜನಾಂಗಕ್ಕೆ ಒಳ್ಳೆ ಹೆಸರು ಮಾಡಿದ್ಯಾ. ಅಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಸಂವಿಧಾನ ಅಂತ ಕೂಗ್ತಿದ್ರು, ಬರೀ ಬಾಯಿಗೆ ಹಾಕ್ತಿರ್ಲಿಲ್ಲ. ಸಿನಿಮಾ ಮಾಡಿ ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಳ್ಳೆ ಕೆಲಸ ಮಾಡಿದ್ಯಾ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ ನನಗೆ. ದುನಿಯಾ ವಿಜಯ್, ರಚಿತಾರಾಮ್ ಅವರೇ, ನಿಜವಾಗ್ಲು ಇವತ್ತು ನನ್ನ ಹೆಸರು ಗೌತಮ್ ವರ್ಮ ಅಂತ. ನಾನು ಗಿರೀಶ್ ರೆಕಾರ್ಡು, ವರ್ಲ್ಡ್ ರೆಕಾರ್ಡು, ಲಿಪಿಕಾರ್ ರೆಕಾರ್ಡು 100 ಪ್ರಶಸ್ತಿ ತಗೊಂಡಿದ್ದೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. 100 ಪ್ರಶಸ್ತಿ ನನಗೆ 100 ಪ್ರಶಸ್ತಿ ಬಂದಂಗ ಆಗಿದೆ. ದುನಿಯಾ ವಿಜಯ್ ಅವರೇ, 100 ಪ್ರಶಸ್ತಿ. ನಿನ್ನ ಕಾಲ್ ಕಡೆಗದೆ ದುನಿಯಾ ವಿಜಯ್ ಅವರೇ. ಇದು ಯಾರು ಅಂತ ಅದು ಅವನ ಭಾಷೆ ಮಾತಾಡಿದ್ದ, ಅದೊಂದು ಭಾಷೆ ಅಲ್ಲ. ಅಚ್ಚ ಕನ್ನಡಕಲ್ಲ. ಯಾರಿಂದ ಹೇಳಿಲ್ಲ. ಈ ಸಿನಿಮಾನ ಕರ್ನಾಟಕದ ಜನ, ನನ್ನ ಎಲ್ಲ ಹೆಣ್ಣು ಮಕ್ಕಳುಗಳು ನೋಡ್ಬೇಕು. ಕೈ ಮುಗಿದೆ ಎಲ್ಲ ಹೆಣ್ಣು ಮಕ್ಕಳುಗಳು ನೋಡ್ಬೇಕು. ಯಾಕೆ ಅಂತಂದ್ರೆ ಇಂಥ ಸಿನಿಮಾ ಬರ್ಲಿಲ್ಲ ಕಡೆಯ. ಹೋಗ್ಲಿ ಬಿಡುಗರು, ಟೆನ್ಷನ್ ತಗೋಬೇಡ ನೀನು. ಇದಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿ ಕೊಡ್ಬೇಕು, ಫಿಲಿಂ ಫೇರ್ ಪ್ರಶಸ್ತಿ ಕೊಡ್ಬೇಕಂದ್ರೆ. ಏನಿದ್ದು ಯಾವ್ದು, ನಾಳೆ ಬೆಳಗ್ಗೆ ನಿಮ್ಮ ಮನೆ ಬರ್ತೀನಿ, ನಿಮ್ಮ ಸೇವೆ ಮಾಡ್ತೀನಿ, ನಿಮ್ ಚಪ್ಪಲಿ ಅಂತ ತಿರ್ಗಾಡ್ತೀನಿ ಕಣ್ರಿ. ಅಪ್ಪ ಮಹಾನುಭಾವ, ಕೊಲ್ಬೇಡ ಕಣಯ್ಯ. ಇದುವರೆಗೂ ಬಿಪಿ ಇರಲಿಲ್ಲ, ನಿನ್ ಒತ್ತಡದಿಂದ ಈಗ ಬಿಪಿ ಬರ್ಬೋದು ಕಣಯ್ಯ.